ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ನಡೀತು. ಅದು ಯಾಕೆ ಆ ಥರ ನನ್ನ ಕಣ್ಣಿಗೆ ಕಾಣಿಸ್ಕೊತು, ಏನಕ್ಕೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆದರೂ ನನಗೆ ಭಯ ಅನ್ನೋದು ಕಾಡ್ತಿತ್ತು. ಏಕೆ ಅಂತಂದರೆ ಆ ಪ್ರಾಣಿನ ನೋಡಿದಾಗ ಎಂಥವ್ರು ಸಹ ಭಯ ಪಡ್ತಾರೆ. ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮಧ್ಯಾಹ್ನ 1:30, 2 ಗಂಟೆ ಆಗಿತ್ತು. ಹೊರಗಡೆ ನಾಯಿಗಳೆಲ್ಲ ಬಗಳುತ್ತಿದ್ವು. ಅಂತಂದರೆ ಯಾರೋ ಪ್ಲಾಸ್ಟಿಕ್ಕು ಈ ಪೇಪರ್ ಎಲ್ಲ ಆಯೋರು ಬರ್ತಾರೆ ನೋಡಿ, ಅವರು ಬಂದಿದ್ದಾರೆ. ಹಂಗಾಗಿ ಹೊರಗಡೆ ನಾಯಿಗಳು ಬಗಳುತ್ತಿದ್ವು. ನಮ್ಮನೆ ಒಂದು ನಾಯಿ ಇದೆ, ಅದು ಸಹ ಬಗಳುತ್ತಿತ್ತು. ಏಕೆ ಅಂತ ನಾನು ಬಾಗಿಲು ತೆಕ್ಕೊಂಡು ಹೊರಗಡೆ ಹೋದೆ. ಆ ಗೇಟ್ ತೆಗೆದ್ಬಿಟ್ಟು ನೋಡಿದೆ, ಯಾಕೋ ನಾಯಿಗಳೆಲ್ಲ ಬಗಳುತ್ತಿದ್ದಾವೆ ಅಂತಂದ್ಬಿಟ್ಟು ಗೇಟ್ ತೆಗ್ದೆ ನಾನು. ಗೇಟ್ ತೆಗಿಯೋದಕ್ಕೂ ನಮ್ಮನೆ ಎದುರುಗಡೆ ಗೇಟ್ ಕರೆಕ್ಟಾಗಿ ಎದುರುಗಡೆಗಾದಂಗೆ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟಿದೆ. ಆ ರಂಗೋಲಿ ಮೇಲುಗಡೆ ಹಾವು ಮಲಗಿತ್ತು. ಎಷ್ಟು ಭಯ ಆಯಿತು ಅಂತಂದರೆ ನಿಜವಾಗ್ಲೂ ನನಗೆ ಎದೆನೇ ಜಲ್ಲಂದೋಯ್ತು. ನಾನು ಏನಾದರೂ ಕೆಳಗಡೆ ನೋಡ್ದಿರ ನಾನು ಕಾಲಿಟ್ಟುಬಿಟ್ಟಿದ್ರೆ ನಾನು ಗೇಟ್ಗೂ ಆ ಹಾವು ಮಲಗಿರೋದಕ್ಕೂ ಒಂದೇ ಸ್ಟೆಪ್ಪು, ಒಂದು ಹೆಜ್ಜೆ ಇಟ್ಟರೆ ಹಾವು ಅಲ್ಲಿ ಸಿಕ್ಕೋದು, ಅಷ್ಟೇ ಗ್ಯಾಪ್ ಇದ್ದಿದ್ದಂಥದ್ದು. ನಾನು ಗೇಟ್ ತೆಗೆದುಬಿಟ್ಟು ಹಾಗೆ ನಿಂತ್ಕೊಂಡು ಯಾಕೆ ನಾಯಿ ಬಗಲುತ್ತಿದ್ದಾವೆ ಅಂತ ನಾನು ಮುಂದೆ ಆದಂಗೆ ನೋಡಿದೆ, ನಾನು ಕೆಳಗಡೆ ನೋಡಲಿಲ್ಲ. ಆದರೆ ಹಾವು ನನ್ನನ್ನು ನೋಡಿಬಿಟ್ಟು ಗೇಟ್ ಸೌಂಡ್ ಮಾಡಿ ನಾನು ಈಚೆಗೆ ಬಂದಿದ್ದು ನೋಡಿಬಿಟ್ಟು ಹಾವು ಪಕ್ಕದಲ್ಲಿ ತುಳಸಿ ಇದೆಯಲ್ಲ, ದೇವ ಮೂಲೆಯಲ್ಲಿ ತುಳಸಿ ಹಾಕಿದ್ದೀವಲ್ಲ, ಅಲ್ಲಿ ಸ್ವಲ್ಪ ನಾನು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಜಾಗ ಇಲ್ಲ, ಅಲ್ಲಿ ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಒಂದೊಂದೇ ಗಿಡ ಲೈನ್ಗೆ ಹಾಕ್ಕೊಂಡಿದ್ದೀನಿ, ತುಳಸಿ ಹಾಕಿದ್ದೀನಿ. ನನಗೆ ಪ್ರತಿದಿನ ದೇವ್ರಿಗೆ ತುಳಸಿ ಬೇಕಲ್ಲ, ರಾಯರಿಗೆ. ಹಂಗಾಗಿ ತುಳಸಿ, ಸ್ವಲ್ಪ ಕಗ್ಗರ್ಲೆ ಪತ್ರೆ, ಈ ಥರ ಆಲೋವೆರಾ, ಇದನ್ನು ಮಾತ್ರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 4-5 ಗಿಡ ಹಾಕೋಷ್ಟು ಜಾಗ ಇದೆ, ಅಷ್ಟೆಲ್ಲ ಹಾಕಿದ್ದೀನಿ. ಅಲ್ಲಿ ತುಳಸಿ ಇದೆ. ನಾನು ಪೂಜೆ ಮಾಡೋಂಥ ತುಳಸಿನೂ ದೇವಮೂಲೆಯಲ್ಲಿ ಹೊರಗಡೆ, ಅಂದರೆ ನಮ್ಮ ಕಾಂಪೌಂಡಿಂದ ಹೊರಗಡೆ ನಾನು ಇಟ್ಟಿರೋವಂಥದ್ದು. ಹಾಗಾಗಿ ಆ ಗಿಡದೊಳಗಡೆ ಹೋಗ್ಬಿಡ್ತದು. ರಂಗೋಲಿ ಮೇಲೆ ಮಲಗಿದ್ದಂಥದ್ದು ನನ್ನನ್ನು ನೋಡಿಬಿಟ್ಟು ಅದು ಪಕ್ಕದಲ್ಲಿ ಎಡಗಡೆಗಾದಂಗೆ ಗಿಡದ ಸಂದಿಗೆ ಹೊರಟೋಯ್ತು. ನನಗೆ ಎದೆ ಜಲ್ಲಂದೋಯ್ತು. ಅಪ್ಪ, ನಾನು ಏನಾರ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ರೆ ಅದ್ರ ಮೇಲೆ ಕಾಲಿಟ್ಬಿಡ್ತಿದ್ನಲ್ಲ. ಯಾಕೆ ಈ ಥರ ಆಯಿತು, ಏನಕ್ಕೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆದರೆ ಕುತ್ಕೊಂಡು ನಾನು ಯೋಚನೆ ಮಾಡಿದಾಗ ನಿನ್ನೆ ನೈಟು ಕನಸಲ್ಲಿ ಏನೋ ಒಂಥರ ವಿಚಿತ್ರವಾದ ಕನಸುಗಳು ಬಿತ್ತು. ಮೇಕೆ ಕಂಡೆ ನಾನು. ಮೇಕೆ ಮತ್ತು ಕುರಿ ಕಂಡ್ರೆ ತುಂಬ ಒಳ್ಳೆಯದು, ಅದು ಲಕ್ಷ್ಮಿ ಸಂಕೇತ. ಮತ್ತು ನಾನ್ ವೆಜ್ ಕಂಡೆ. ನಾನ್ ವೆಜ್ಜು ಅದು ಶುಭ ಸೂಚನೆ ಅಲ್ಲ, ಅದು ಕೆಟ್ಟ ಸೂಚನೆಯೇ ನಾನ್ ವೆಜ್ಜು ಕಾಣುವಂಥದ್ದು. ಮತ್ತು ಮುತ್ತೈದೆಯರು ಮತ್ತು ಗಂಡ ತೀರ್ಕೊಂಡಿರೋಂಥವ್ರು ಈ ಥರನ್ನೆಲ್ಲ ಕಂಡೆ. ಆ ಥರ ಕಂಡಾಗ ನನಗೆ ನಮ್ಮನೆ ದೇವ್ರುಗಳು, ಹೆಣ್ಣು ದೇವ್ರುಗಳು ಆ ಥರ ಕಾಣಿಸ್ಕೊತವೆ. ನಾನು ಏನಾದರೂ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡಾಗ, ದೇವ್ರುಗಳ್ನ ನೆನೆಸ್ಕೊಂಡು ಮಲ್ಕೊಂಡಾಗ, ಏನಾದರೂ ಕಷ್ಟ ಇದ್ದಾಗ ದೇವ್ರುಗಳ್ನೇ ನೆನೆಸ್ಕೊಂಡು ನಾನು ಕಣ್ಣೀರು ಹಾಕ್ತಾ ಮಲ್ಕೊಂಡಾಗ ಈ ಥರ ಮುತ್ತೈದೆಯರು ಮತ್ತು ವಿಧವೆಯರು ನನಗೆ ಕನಸಲ್ಲಿ ಬರ್ತಾರೆ. ಆದರೆ ಈ ನಾನ್ ವೆಜ್ಜು ಕಣ್ಣಲ್ಲ, ಅದೇನು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅದು ಒಳ್ಳೆ ಸೂಚನೆ ಅಂತೂ ಅಲ್ಲ ನನಗೆ ಗೊತ್ತಿದ್ದ ಹಾಗೆ. ಮತ್ತು ಮೇಕೆ ಕುರಿಗಳು, ಮೇಕೆ ಕಂಡೆ ನಾನು. ಮೇಕೆ ಕಂಡ್ರೆ ಅದು ಒಳ್ಳೆಯದು, ಅದು ಲಕ್ಷ್ಮಿ ಸಂಕೇತ ಮೇಕೆ ಕಂಡ್ರೆ. ಹಾಗಾಗಿ ಅದು ಏನು ಕೆಟ್ಟದಲ್ಲ. ಆದರೆ ಇವತ್ತು ಮಧ್ಯಾಹ್ನ ನಾಗರಾವದು ಎಷ್ಟು ಇದೆ ಅಂತಂದರೆ, ಒಂದು ಹೆಬ್ಬೆಳಕು ಹತ್ರ ಇದೆ, ಹೆಬ್ಬೆಳಕು ಹತ್ರ ಇದೆ. ಒಂದು 2 ಮೊಳ ಇದೆ, ತುಂಬ ಉದ್ದ ಇಲ್ಲ. ಒಂದು ಹೆಬ್ಬೆಳಕು ಹತ್ರ ಮತ್ತು 2 ಮೊಳ ಅಷ್ಟಿದೆ. ಅದು ಹೋಗ್ಬೇಕಾದ್ರೆ ಎಡೆ ಎತ್ಕೊಂಡು ಹೋಯ್ತದು. ನನಗಂತೂ ಕನ್ಫರ್ಮ್ ಆಯಿತು, ಇದು ನಾಗರಾವೇ ಇದು ಅಂತ ಕನ್ಫರ್ಮ್ ಆಯಿತು. ನಾಗರಾವು ಮಾತ್ರ ಎಡೆ ಎತ್ತುವಂಥದ್ದು. ಹಂಗಾಗಿ ನನಗೆ ಗೊತ್ತಾಯಿತು. ಯಾವಾರ ಈ ಬೇಲಿ ಗಿಡಗಳ ಸಂದಿಗೆ ಬರೋವಂಥ ಹಾವುಗಳಾದರೆ ಎಡೆ ಎತ್ತೋದಿಲ್ಲ, ಸುಮ್ಮನೆ ಹೊರಟೋಗ್ತವೆ. ಆದರೆ ಹಾವು ಎಡೆ ಎತ್ಕೊಂಡು ಹೋಯಿತು. ನನಗೆ ಸ್ವಲ್ಪ ಭಯ ಆಯಿತು. ನನಗೆ ಹೊರಗಡೆ ಹೋಗೋದಕ್ಕೂ ನನಗೆ ಭಯ. ನಮ್ಮ ಮನೆ ಮುಂದೆಗಡೆ ಸ್ವಲ್ಪ ಪಾಟ್ಗಳಿಟ್ಟಿದ್ದೀನಿ, ಮನೆ ಮುಂದೆಗಡೆ ಪಾಟ್ಗಳಿಟ್ಟಿದ್ದೀನಿ. ಮತ್ತು ಬಾಗಿಲು ಓಪನ್ ಇರುತ್ತೆ, ಎಲ್ಲಿ ಬಂದು ಎಲ್ಲರೂ ಸೇರ್ಕೊಂಡ್ಬಿಡ್ತೈತೇನೋ ಅಂತ ನನಗೆ ಸಿಕ್ಕಾಪಟ್ಟೆ ಭಯ ಆಯ್ತೈತೆ ನನಗೆ. ಆದರೆ ಒಂದು ಮಾತ್ರ ಕ್ಲಿಯರ್ ಅನಿಸುತ್ತೆ ನನಗೆ. ಏಕೆ ಅಂತಂದರೆ ಮನುಷ್ಯನಿಗಿಂತ ಪ್ರಾಣಿಗಳು ಯಾವುದು ಅಷ್ಟೇ ವಿಷ ಅಲ್ಲ.
ಮನುಷ್ಯನೇ ವಿಷಕಾರೋ ಅಂತನು. ನಮ್ಮ ಎದುರುಗಡೆ ಚೆನ್ನಾಗೇ ಇರ್ತಾರೆ, ನಮ್ಮನೆಯಲ್ಲೇ ಉಂಡು ತಿಂದು ನಮ್ಮ ಜೊತೆ ನಗ್ನಗ್ತಾ ಮಾತಾಡ್ತಾರೆ, ಆದರೆ ನಮ್ಮ ಹಿಂದೆಗಡೆ ವಿಷ ಅನ್ನೋದು ಕಾರ್ತಾರೆ. ಆದರೆ ನಾನು ನಂಬಿರೋದು ಮನುಷ್ಯನಲ್ಲೇ ವಿಷ ಇರೋವಂಥದ್ದು. ಈ ಪ್ರಾಣಿಗಳಲ್ಲಿ ವಿಷ ಅನ್ನೋದಿರೋದಿಲ್ಲ, ಇರುತ್ತೆ ಅಲ್ಲಲ್ಲಿ ಮಾತ್ರ ವಿಷ ಇರುತ್ತೆ ಪ್ರಾಣಿಗಳಿಗೆ, ಆದರೆ ಮನುಷ್ಯನಿಗೆ ಮೈಯೆಲ್ಲ ವಿಷನೇ ಇರುತ್ತೆ. ನನ್ನನ್ನು ನೋಡಿ ಅದು ಎದ್ರುಕೊಂಡು ಓಡೋಯ್ತು ಅಂದರೆ, ಮನುಷ್ಯನ ನೋಡಿದ್ರೆ ಈ ಹಾವುಗಳು ಮತ್ತು ಈ ಚೇಳುಗಳು ಇವೆಲ್ಲವೂ ಸಹ ಎದ್ರುಕೊಂಡು ಓಡೋಗ್ತವೆ. ಏಕೆ ಅಂತಂದರೆ ಅವು ನಮ್ಮನ್ನೇನು ಮಾಡೋದಿಲ್ಲ, ನಾವೇನಾದರೂ ಅವಕ್ಕೆ ತೊಂದರೆ ಕೊಟ್ಟರು ಮಾತ್ರ ಅವು ನಮ್ಮನ್ನು ತೊಂದರೆ ಕೊಡೋವಂಥದ್ದು, ನಮಗೆ ಕೆಟ್ಟದ್ದು ಮಾಡೋವಂಥದ್ದು. ಸುಮ್ಮನೆ ಅವು ನಮಗೆ ತೊಂದರೆ ಕೊಡೋದಿಲ್ಲ. ಹಾವು ಕಂಡ್ರೆ ಅಂದರೆ ನಾಗರಾವು ಕಂಡ್ರೆ ಒಳ್ಳೆ ಸೂಚನೆ ಅಂತ ನನಗನ್ಸುತ್ತೆ. ಆದರೆ ಅದು ಮನೆ ಹತ್ರ ಬಂದಿದ್ದು ನೋಡಿ ನನಗೆ ತುಂಬಾ ಭಯ ಆಯಿತು. ಏನಾದರೂ ಬೇಸಿಗೆಗಾಲ ಇದ್ದಾಗ ಮನೆ ಹತ್ರ ಬಂದಾಗ ಅವು ಹೊರಗಡೆ ಇರೋಕ್ಕಾಗೋದಿಲ್ಲ, ಅಂದರೆ ಬಿಲದಲ್ಲಿ ಇರೋಕ್ಕಾಗೋದಿಲ್ಲ, ಹೊರಗಡೆ ಬರ್ತವೆ. ಆದರೆ ಇವಾಗ ಚಳಿಗಾಲ ಇದೆ, ಮಳೆಗಾಲ ಇದೆ, ಇವಾಗ ಏನಕ್ಕೆ ಅದು ಹೊರಗಡೆ ಬಂತು? ಅದು ನಮ್ಮನೆ ಸುತ್ತಮುತ್ತ ಏನು ಅಷ್ಟೇ ನಾನು ಗಲೀಜು ಥರ ಇಟ್ಕೊಂಡಿಲ್ಲ, ನೀಟಾಗಿ ಇಟ್ಕೊಂಡಿದ್ದೀನಿ. ಆದರೆ ಬಂದು ಕರೆಕ್ಟಾಗಿ ನಾವು ಸಿಮೆಂಟ್ ಹಾಕಿದ್ದೀವಲ್ಲ, ರಂಗೋಲಿ ಬಿಡ್ತೀವಲ್ಲ ಬಾಗಿಲಿಗೆ, ಗೇಟಿಂದ ಹೊರಗಡೆ, ಅಲ್ಲೇ ಬಂದು ಮಲಗಿದೆ. ಅಲ್ಲಿ ರೋಡಲ್ಲಿ ಜನ ಎಲ್ಲ ಓಡಾಡ್ತಿದ್ದಾರೆ, ಆದರೆ ಅವ್ರ ಕಣ್ಣಿಗೆ ಯಾರ ಕಣ್ಣಿಗೂ ಅದು ಕಾಣಿಸ್ಕೊಂಡಿಲ್ಲ. ನಮ್ಮನೆ ಎದುರುಗಡೆ ಒಂದು ಅಂಗಡಿ ಇದೆ, ಅಂಗಡಿಯವರು ಸಹ ಅಲ್ಲಿ ನಿಂತಿದ್ದಾರೆ, ಹೊರಗಡೆನೇ ಇದ್ದಾರೆ. ನಾನು ಹೊರಗಡೆ ಹೋದ್ರೆ ಸಾಕು ಕ್ಲೀನಾಗಿ ಅವ್ರಿಗೆ ಕಾಣಿಸುತ್ತೆ, ಆದರೆ ಯಾವ ಅವ್ರಿಗೆ ಕಂಡಿಲ್ಲ ನಮ್ಮನೆ ಬಾಗಿಲಲ್ಲಿರೋದು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ದೇವರೇ, ಇದು ಒಳ್ಳೆಯ ಸೂಚನೆನಾ, ಇದು ಕೆಟ್ಟ ಸೂಚನೆನಾ ಗೊತ್ತಾಗ್ತಿಲ್ಲ. ಆದರೆ ನಾನೇನಾದರೂ ಅಪ್ಪಿತಪ್ಪಿ ಅದ್ರ ಮೇಲೆ ಕಾಲು ಮಡಗ್ಬಿಟ್ಟಿದ್ರೆ ಏನಾಗ್ತಿತ್ತು ಅನ್ನೋದೊಂದು ವಿಷಯ ನೆನೆಸ್ಕೊಂಡು ಸಹ ನನಗೆ ಭಯ ಆಗ್ತಿದೆ. ಮನೆಯಲ್ಲಿ ಮಕ್ಕಳು ಮರಿ ಹೊರಗಡೆ ಎಲ್ಲ ಓಡಾಡ್ತಿರ್ತಾರೆ. ಮತ್ತು ನಮ್ಮನೆ ಒಂದು ನಾಯಿ ಇದೆ, ಆ ನಾಯಿ ಯಾವಾಗಲೂ ಅಷ್ಟೇ ಮನೆ ಒಳಗಡೆನೇ ಇರೋವಂಥದ್ದನ್ನ ಹೊರಗಡೆ ಎಲ್ಲ ಬಿಡೋದಿಲ್ಲ, ಗೇಟ್ ಹತ್ರನೇ ಇರುತ್ತೆ. ಅದು ಬಂದು ಅದಕ್ಕೇನಾದರೂ ಮಾಡಿಬಿಡುತ್ತೆ ಅಂತ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ. ಆದರೆ ಇದು ಒಳ್ಳೆಯದಾ ಕೆಟ್ಟದಾ ಅನ್ನೋದು ಒಂದು ನನಗೆ ಅರ್ಥ ಆಗ್ತಿಲ್ಲ. ಆದರೆ ನಾಗರಾವು ಕಂಡ್ರೆ ಒಳ್ಳೆಯದೇನೆ, ಆದರೆ ಅದು ಮನೆ ಹತ್ರ ಏನು ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ನಿನ್ನೆ ನೈಟು ಕನಸಿನಲ್ಲಿ ಬೇರೆ ಈ ಥರ ಎಲ್ಲ ನಾನು ಕಂಡೆ. ನಾನು ಏನೂ ಆಗದೆ ಇರಲಿ ದೇವ್ರೆ ಅಂತ ಬಂದ್ಬಿಟ್ಟು ನಾನು ಕೈ ಕಾಲು ತೊಳ್ಕೊಂಡು ನಮ್ಮ ಮನೆ ದೇವ್ರಿಗೆ ಮತ್ತು ರಾಯರಿಗೆ ನಾನು ಕೈ ಮುಗ್ದೆ. ಅಪ್ಪ, ಈ ಥರ ಏನೂ ಅಷ್ಟೇ ನನಗೆ ಕಾಣಿಸ್ಕೋಬಾರ್ದು. ಏಕೆ ಅಂತಂದರೆ ನಾನು ಅಶ್ವತ್ಥ ಕಟ್ಟೆ ಹತ್ರ ನಾಗರ ಕಲ್ಲಿರುತ್ತಲ್ಲ, ಅವಕ್ಕೆ ನಾನು ಪೂಜೆ ಮಾಡೋವಂಥದ್ದು, ಅವನ್ನೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ನಾನು ಪೂಜೆ ಮಾಡೋವಂಥದ್ದು. ನಾನು ಪೂಜೆ ಮಾಡಬೇಕಾದ್ರೆ ನಾನು ಕೇಳ್ತೀನಿ, ನಾನು ನಮ್ಮ ಕಣ್ಣಿಗೆ ಮಾತ್ರ ನೀನು ಕಾಣಿಸ್ಕೋಬೇಡ ಅಪ್ಪ, ನೀನು ಎಲ್ಲ ಕಡೆ ಇದ್ದೀಯ ನೀನು, ಆದರೆ ಮನುಷ್ಯನ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬೇಡ. ನೀನೇನು ಮಾಡೋದಿಲ್ಲ, ಆದರೆ ಮನುಷ್ಯ ನೀನು ನೋಡಿ ಭಯ ಬೀಳ್ತಾನೆ, ಅದು ನಮ್ಮನ್ನೇನು ಮಾಡುತ್ತೆ ಅಂತ ನಿನಗೆ ತೊಂದರೆ ಮಾಡ್ತಾರೆ, ಹೊಡಿತಾರೆ, ಸಾಯಿಸ್ತಾರೆ. ಹಾಗಾಗಿ ಜನದ ಕಣ್ಣಿಗೆ ನೀನು ಕಾಣಿಸ್ಕೋಬೇಡ ಅಂತ ನಾನು ನಾಗರ ಕಲ್ಲಿಗೆ ಪೂಜೆ ಮಾಡಬೇಕಾದ್ರೆ ನಾನು ಕೇಳ್ಕೊಳ್ಳೋ ಅಂಥದ್ದು. ಆದರೆ ನನ್ನ ಕಣ್ಣಿಗೆ ಇದು ಈ ಥರ ಕಾಣಿಸ್ಕೋತು. ಇದು ಬೇರೆ ಹಾವುಗಳಲ್ಲ, ಇದು ನಾಗರಾವು ಕಾಣಿಸಿದ್ದು. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಹಾಕಿ. ಏಕೆ ಅಂತಂದರೆ ನಾನು ಹೊರಗಡೆನೂ ಸಹ ಹೋಗ್ತಿಲ್ಲ, ನನಗೆ ಭಯ ಆಗ್ತಿದೆ, ಎಲ್ಲೆಲ್ಲೋ ಮಲಗಿದೆಯೇನೋ ಅಂತ ಭಯನೂ ಆಗ್ತಿದೆ. ಒಂದು ಸತಿ ಏನಾದರೂ ಈ ಥರ ಹಾವುಗಳು ಬಂದಾಗ ಹೊರಗಡೆ ಹೋಗೋದಕ್ಕೂ ಭಯ ಆಗುತ್ತೆ, ಬಾಗಿಲು ಹಾಕ್ಕೊಂಡೇ ಇರೋಕ್ಕಾಗೋದಿಲ್ಲ, ಬಾಗಿಲು ತೆಗೆದಿರ್ತೀವಿ, ಎಲ್ಲಿ ಒಳಗಡೆ ಬಂದ್ಬಿಟ್ಟು ಎಲ್ಲಿ ಸಂದಿನ ಮಲಗಿಬಿಟ್ಟಿರುತ್ತೋ ಅಂತ ನನಗದೊಂದು ಭಯ. ನಾನು ಏನಕ್ಕೂ ಹೆದರೋದಿಲ್ಲ. ನಾನು ಯಾವ ಪೀಡೆ ಪಿಚಾಚಿ ಕಳ್ಳರುಗಳಿಗೆ ಯಾವುದಕ್ಕೂ ನಾನು ಹೆದರೋದಿಲ್ಲ. ನಾನು ಅರ್ಧ ಹೊತ್ತು ಸುರತ್ತಲ್ಲೆಲ್ಲ ನಾನು ಎದ್ದು ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತೀನಿ. ಎಷ್ಟೊತ್ತಾದರೂ ಆಗಲಿ ನೈಟು ನಾನು ಮೇಲ್ಗಡೆ ಹೋಗಿ ನಾನು ಒಬ್ಬಳೇ ಬಟ್ಟೆ ಒಗಿತಿರ್ತೀನಿ, 1 ಗಂಟೆ 2 ಗಂಟೆ ರಾತ್ರಿ ಈ ಥರದಲ್ಲೆಲ್ಲ ನಾನು ಮೇಲೆ ಕೆಳಗೆ ಓಡಾಡ್ತಿರ್ತೀನಿ. ನಾನು ಯಾವುದಕ್ಕೂ ಅಷ್ಟೇ ಹೆದರೋದಿಲ್ಲ. ನಾನು ಯಾವ ಕಳ್ಳರಿಗಾಗಲಿ ಈ ಪೀಡೆ ಪಿಚಾಚಿಗಳಿಗಾಗಲಿ ನಾನು ಹೆದರೋದಿಲ್ಲ. ಆದರೆ ಹಾವು ಅಂದರೆ ನನಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಅದು ಮಲಗಿರುತ್ತಾ, ನಾವೇನಾದರೂ ಅಪ್ಪಿತಪ್ಪಿ ಅವ್ರ ಮೇಲೆ ಕಾಲಿಕ್ಬಿಟ್ರೆ ಅದು ಕಚ್ಚಿಬಿಡುತ್ತೆ. ಏಕೆಂದರೆ ನಾವು ಅವಕ್ಕೆ ತೊಂದರೆ ಕೊಟ್ಟಾಗ ಅವು ನಮಗೆ ತೊಂದರೆ ಕೊಟ್ಟೇ ಕೊಡ್ತವೆ. ಮನುಷ್ಯ ಆ ಥರ ಅಲ್ಲ, ಮನುಷ್ಯನ ಮೈಯೆಲ್ಲ ಬರೀ ವಿಷನೇ. ನಾವು ಅವ್ರಿಗೆ ತೊಂದರೆ ಕೊಡದೆ ಹೋಗಲಿ, ನಮಗೆ ಮಾತ್ರ ತೊಂದರೆ ಕೊಡ್ತಾನೇ ಇರ್ತಾರೆ. ಆದರೆ ಮನುಷ್ಯನಲ್ಲಿ ನಿಯತ್ತು ಅನ್ನೋದಿಲ್ಲ, ಈ ಪ್ರಾಣಿಗಳಲ್ಲಿ ನಿಯತ್ತು ಅನ್ನೋದು ಇರುತ್ತೆ. ನಾವು ಒಂದು ದಿವಸ ಒಂದು ಹಸುಗೋ ಇಲ್ಲ ಒಂದು ನಾಯಿಗೋ ಏನೋ ಒಂದು ರೊಟ್ಟಿನೋ ಇಲ್ಲ ಅನ್ನನೋ ಏನಾರ ಕೊಡ್ತು ಅಂತಂದರೆ
ಅವು ಪ್ರತಿ ದಿವಸ ಬರ್ತವೆ, ರೂಢಿ ಆಗ್ಬಿಡ್ತೈತಲ್ಲ, ಹಂಗಾಗಿ ಪ್ರತಿ ದಿವಸ ಹಸುಗಳು ಬಂದು ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳೋ ಅಂಥದ್ದು. ಏಕೆಂದರೆ ನಾವು ಒಂದು ದಿವಸ ನಾವು ಅದಕ್ಕೆ ಊಟ ಅನ್ನೋದು ಕೊಟ್ಟಿರ್ತೀವಲ್ಲ, ಹಂಗಾಗಿ. ಆದರೆ ಈ ಮನುಷ್ಯನಿಗೆ ಎಷ್ಟು ಕೊಟ್ರೂ ಅವರು ವಿಷ ಅನ್ನೋದು ಕಾರ್ತಾನೆ ಇರ್ತಾರೆ. ನಮ್ಗಳ ವಿಷಯ ಎಲ್ಲ ತಿಳ್ಕೊಂಡು ಬೇರೆಯವ್ರ ಹತ್ರ ಹೇಳೋವಂಥದ್ದು. ಯಾರಿಗೋ ಏನೋ ತೊಂದರೆ ಆಗಿರುತ್ತೆ, ಏನೋ ಒಂದು ಘಟನೆ ನಡೆದಿರುತ್ತೆ, ಆ ವಿಷಯನ ಅವ್ರ ಮನಸ್ಸಲ್ಲಿ ಇಟ್ಕೊಳ್ದಿರ ಬೇರೆಯವ್ರ ಹತ್ರ ಎಲ್ಲ ಹಂಚೋ ಅಂಥದ್ದು. ಏಕೆ ಅಂತಂದರೆ ಅವ್ರಿಗೆ ಕಷ್ಟ ಬರೋದಿಲ್ವಾ, ಅವ್ರಿಗೆ ಆ ಸಮಸ್ಯೆ ಬರೋದಿಲ್ವಾ ಅನ್ನೋದೊಂದು ಸತ್ಯನೂ ಅರ್ಥ ಮಾಡ್ಕೊಳ್ಳಲ್ಲ ಮನುಷ್ಯ. ಏಕೆ ಅಂತಂದರೆ ಮೂಳೆ ಇಲ್ಲದ ನಾಲಿಗೆ ಹೇಗೆ ಬೇಕಾದರೂ ಒಳ್ಳುತ್ತೆ ಅಂತಾರಲ್ಲ, ಇವತ್ತು ಅವ್ರು ಏನೋ ಯಾರ ಕೈಲಿ ಹೇಳಿದ್ರು ಅಂದರೆ ನಾಳೆ ದಿವಸ ಅವ್ರಿಗೂ ಸಹ ಕರ್ಮ ಕಾಡೇ ಕಾಡುತ್ತೆ. ಆದರೆ ಬೇರೆಯವ್ರ ಬಗ್ಗೆ ಹೋಗಿ ಇನ್ನೊಬ್ರ ಹತ್ರ ಹೇಳ್ಕೊತಾರಲ್ಲ, ಅವ್ರಿಗೆಷ್ಟು ನೋವಾಗಬೇಡ, ಅವ್ರ ಮರ್ಯಾದೆ ಎಷ್ಟು ಹೋಗಬೇಡ. ಏಕೆ ಅಂತಂದರೆ ಇವ್ರ ಮನಸ್ಸಲ್ಲಿ ಏನು ಇಟ್ಕೊಳಕ್ಕಾಗಲ್ಲ ಅಂತಲೇ ಬೇರೆಯವ್ರ ಹತ್ರ ಏನೋ ಒಂದು ಕಷ್ಟ ಹೇಳ್ಕೊಳ್ಳೋ ಅಂಥದ್ದು. ಅದು ಹೇಳ್ಕೊಂಡಾಗ ಹೌದು ಹೌದು ಇವತ್ತು ಅವ್ರ ಕಷ್ಟ ಇರ್ಬೋದು, ನಾಳೆ ನಮ್ಗೆ ಬರ್ಬೋದು ಅನ್ನೋದೊಂದು ತಿಳ್ಕೋಬೇಕು. ತಿಳುವಳಿಕೆಯಿಂದ ಯಾರ ಕೈಲೂ ಹೇಳ್ಕೊಳ್ಳೋದಿಕ್ಕೆ ಹೋಗಬಾರ್ದು. ಆದರೆ ಕೆಲವರು ಈ ಥರನೂ ಮಾಡ್ತಾರೆ. ಒಬ್ಬರು ವೀಕ್ನೆಸ್ಸೇ ಇಟ್ಕೊಳ್ಳೋದು, ಇನ್ನೊಬ್ರ ಕೈಲಿ 10 ಜನ ಕೈಲಿ 100 ಜನ ಕೈಲಿ ಹೋಗೋಗಿ ಹೇಳ್ಕೊಂಡು ಬರೋದು. ಈಗ ಅವ್ರೇನೋ ಹೊರಗಡೆ ಹೋಗ್ತಿದ್ರು ಅಂತಂದರೆ ಅವ್ರನ್ನ ಆಡ್ಕೊಂಡು ನಗೋ ಅಂಥದ್ದು, ಅವ್ರ ಮನೆ ಪರಿಸ್ಥಿತಿ ಹಾಗೆ ಹೀಗೆ ಅಂತ. ಏಕೆಂದರೆ ಮನುಷ್ಯನಿಗೆ ಕಷ್ಟ ಬರೋವಂಥದ್ದು ಬೇರೆ ಯಾರಿಗೂ, ಮರ ಗಿಡಗಳಿಗೆ ಕಷ್ಟ ಬರೋದಿಲ್ಲ, ಆದರೆ ಇವ್ರುಗಳಿಗೆ ಕಷ್ಟ ಬರೋದಿಲ್ವ. ನಾನು ಒಂದನ್ನ ಅರ್ಥ ಮಾಡ್ಕೊಂಡಿರೋದು ಏನು ಅಂದರೆ, ಪ್ರಾಣಿ ಪಕ್ಷಿಗಳಿಗೆ ಮೈಯಲ್ಲಿ ವಿಷ ಇರೋದಿಲ್ಲ, ಮನುಷ್ಯನಿಗೆ ಮೈಯೆಲ್ಲ ವಿಷ. ಹಂಗಾಗಿ ನಾನು ಜಾಸ್ತಿ ಜನನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಇವಾಗೊಂದು 2 ತಿಂಗಳಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನಾನು ಮನೆಯಲ್ಲೇ ಇದ್ದೀನಿ. ಹಂಗಾಗಿ ನಾನು ಜಾಸ್ತಿ ಫೋನಲ್ಲಿ ಮಾತಾಡೋದಾಗಿರ್ಬೋದು, ಇಲ್ಲ ಫ್ರೆಂಡ್ ಕರೆದ್ರೆ ಅವ್ರ ಮನೆಗೆ ಹೋಗೋದಾಗಿರ್ಬೋದು, ಇಲ್ಲ ಹೊರ್ಗಡೆ ಎಲ್ಲೋ ಹೋಗೋದಾಗಿರ್ಬೋದು, ಇಲ್ಲ ನಾನೋಗಿ ಇನ್ನೊಬ್ರ ಹತ್ರ ಮಾತಾಡೋದಾಗಿರ್ಬೋದು, ಇದು ಯಾವುದೂ ಅಷ್ಟೇ ನಾನು ಮಾಡೋದಿಲ್ಲ. ನಾನು ಮನೆ ಹತ್ರ ಇದ್ದರೆ ನನ್ನ ಮನೆ ಕೆಲಸ ಎಷ್ಟೋ ಅಷ್ಟೇ. ಕೆಲಸ ಇಲ್ವಾ ಸುಮ್ಮನೆ ಮಲ್ಕೊಂಬಿಡ್ತೀನಿ, ಏನಾದರೂ ಕೆಲಸ ಇದ್ದರೆ ಮಾಡ್ತೀನಿ, ಇಲ್ವಾ ಟಿ ವಿ ನೋಡೋದು, ಇಲ್ಲ ಮೊಬೈಲ್ ನೋಡೋದು, ಈ ಥರ ಮಾಡ್ತೀನಿ. ಅದಕ್ಕೇ ನಾನು ಜಾಸ್ತಿ ಮನೆ ಹತ್ರ ಇರೋಕ್ಕೆ ಹೋಗೋದಿಲ್ಲ. ಬೇಡದಿರೋದು ಯೋಚನೆಗಳೆಲ್ಲ ಬರುತ್ತೆ ಅಂತಂದ್ಬಿಟ್ಟೆ ನಾನು ಮನೆ ಹತ್ರ ಇರೋದಿಲ್ಲ. ನಾನು ಕೆಲಸದಲ್ಲಿ ಬ್ಯುಸಿ ಆದರೆ ನನಗೆ ಒಂದು ನಿಮಿಷನೂ ಫ್ರೀ ಅನ್ನೋದಿರೋದಿಲ್ಲ. ಏಕೆ ಅಂತಂದರೆ ಬೆಳಿಗ್ಗೆ ಹೋಗಿ ಸಂಜೆ ಬರೋದ್ರಿಂದ ಮನೆ ಕೆಲಸ ಇರುತ್ತಲ್ಲ, ಕೆಲಸ ಮಾಡೋದಕ್ಕೇ ನನಗೆ ಟೈಮ್ ಸಾಕಾಗೋದಿಲ್ಲ. ಇನ್ನು ಬೇರೆಯವ್ರ ಜೊತೆ ಮಾತಾಡೋದೆಲ್ಲಿ, ನಾನು ಫೋನು ಸಹ ಕೈಯಲ್ಲೂ ಸಹ ಮುಟ್ಟೋಕ್ಕಾಗೋದಿಲ್ಲ, ಅಷ್ಟು ಬ್ಯುಸಿ ಅನ್ನೋದು ಇರ್ತೀನಿ ನಾನು. ಹಂಗಾಗಿ ನನಗೆ ಕೆಲ್ಸಕ್ಕೆ ಹೋದ್ರೇ ನನಗೆ ಕಂಫರ್ಟಬಲು. ಆದಷ್ಟು ಬೇಗ ನಾನು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಈ ವರಮಹಾಲಕ್ಷ್ಮಿ ಶ್ರಾವಣ ಎಲ್ಲ ಇದೆಯಲ್ಲ, ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಒಂದೇ ಸತಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಕೆಲ್ಸಕ್ಕೆ ಸೇರಿಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು, ಆವಾಗ ರಜೆ ಕೇಳಿದ್ರೆ ಕೊಡೋದಿಲ್ಲ. ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇದೆ, ನಾನಿನ್ನೂ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಮತ್ತು ಹಬ್ಬಕ್ಕೆ ಬೇಕಾಗಿರೋ ಅಂಥ ವಸ್ತುಗಳನ್ನೇನು ಅಷ್ಟೇ ನಾನು ತೊಗೊಂಡು ಬಂದಿಲ್ಲ. ಯಾಕೆಂದರೆ ಮನೆ ಎಲ್ಲ ಕ್ಲೀನ್ ಆದ ನಂತರನೇ ನಾನು ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋದಾಗಿರ್ಬೋದು, ಇಲ್ಲ ಮನೆಗೆ ಹಬ್ಬಕ್ಕೆ ಬೇಕಾಗಿರೋ ಅರ್ಶಿನ ಕುಂಕುಮ ಬೇರೆ ವಸ್ತುಗಳಿರುತ್ತಲ್ಲ ಅದನ್ನೆಲ್ಲ ತರೋ ಅಂಥದ್ದು. ನಾನು ಮನೆ ಕ್ಲೀನ್ ಮಾಡಿದ್ರೆ ಅದು ಯಾವುದು ಅಷ್ಟೇ ತಂದು ಇಟ್ಕೊಳ್ಳಲ್ಲ. ಯಾಕೆ ಅಂತಂದರೆ ಏನಾದರೂ ಅಂಟು ಮುಂಟು ಆಗೋವಂಥದ್ದಿದ್ರೆ ಅದೆಲ್ಲ ಕ್ಲಿಯರ್ ಆದ ನಂತರನೇ ನಾನು ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಮನೆಗೆ ಹಬ್ಬಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ತೊಗೊಂಡು ಬರೋ ಅಂಥದ್ದು ನಾನು. ಹೀಗಾಗಿ ಇನ್ನೂ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಹಬ್ಬ ಇನ್ನೊಂದು 2 ವಾರ ಇದೆ, ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಶ್ರಾವಣ ಮಾಡ್ತೀವಿ. ನಮ್ಮ ಮನೆ ದೇವರು ಶನಿವಾರ ಅಲ್ವಾ, ಹಂಗಾಗಿ ನಾವು ಶನಿವಾರ ಶ್ರಾವಣ ಮಾಡ್ತೀವಿ. ಹಾಗಾಗಿ ಶ್ರಾವಣ ಎಲ್ಲವನ್ನು ಸಹ ಮುಗಿಸ್ಕೊಂಡು ಮತ್ತು ಹಿಂದೆಯೇ ಗಣೇಶನ ಹಬ್ಬನೂ ಸಹ ಬರುತ್ತೆ. ನಾವು ಮನೆಯಲ್ಲಿ ಗಣೇಶನ್ನ ಕೂರಿಸ್ತೀವಿ. ಸುಮಾರು ವರ್ಷದಿಂದ ನಾನು ಇದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ, ಗಣೇಶನ ಕೂರಿಸೋದನ್ನು. ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೊರಡೋಣ ಕೆಲಸಕ್ಕೆ ಅಂತ. ಏಕೆ ಅಂತಂದರೆ ನಾನು ಮನೇಲಿ ಇದ್ದಷ್ಟು ನನಗೆ ಒಂಥರ ಮೈಂಡ್ ಅಪ್ಸೆಟ್ ಆಗುತ್ತೆ. ನನಗೆ ಏನೋ ಒಂಥರ ಬೇಡದಿರೋ ಯೋಚನೆ, ಕೆಲಸ ಇರಲ್ವಲ್ಲ ಮಾಡೋದಕ್ಕೆ, ಹಂಗಾಗಿ ಬೇಡದಿರೋ ಯೋಚನೆಗಳೆಲ್ಲ ಬರುತ್ತೆ. ನಾವು ಮನೆ ಕೆಲಸ ಎಷ್ಟೊತ್ತು ಮಾಡ್ಬೋದು, ಏನು ಒಂದು 11 ಗಂಟೆ 12 ಗಂಟೆ ತನಕ ಮಾಡ್ತೀನಿ. ಏಕೆಂದರೆ ಬೆಳಗಿನ ಜಾವ ನಾನು ಬೇಗ ಎದ್ದುಬಿಡ್ತೀನಲ್ಲ, ಅಷ್ಟೊತ್ತು ನನ್ನ ಕೆಲಸಗಳಿರೋದಿಲ್ಲ. ಒಂದು 9-9:30 ಒಳಗಡೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ. ನಂತರ ನನಗೇನು ಕೆಲಸ ಇರೋದಿಲ್ಲ ನನಗೆ. ಹಂಗಾಗಿ ನನಗೆ ಟೈಮ್ ಪಾಸ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಮತ್ತು
ನಾನು ಹೇಳಿದ್ನಲ್ಲ, ಫ್ರೆಂಡ್ಶಿಪ್ ಕಾಂಟ್ಯಾಕ್ಟ್ ಆಗಲಿ, ಇಲ್ಲ ಹೊರ್ಗಡೆ ಸುತ್ತಾಡೋದಾಗಲಿ, ಇಲ್ಲ ಅಕ್ಕಪಕ್ಕದವ್ರ ಜೊತೆ ಕೂತ್ಕೊಂಡು ಮಾತಾಡೋದಾಗಲಿ, ಇದು ಯಾವುದು ನನಗೆ ಅಭ್ಯಾಸನೇ ಇಲ್ಲ. ಚಿಕ್ಕ ಹುಡುಗಿದ್ಲು ನನಗೆ ಅಭ್ಯಾಸನೇ ಇಲ್ಲ ನನಗೆ. ನಾನು ಮನೇಲಿದ್ದರೂ ಯಾರ ಜೊತೆನೂ ನಾನು ಫ್ಯಾಮಿಲಿಯವ್ರ ಜೊತೆ ಆಗಲಿ, ಇಲ್ಲ ಫ್ರೆಂಡ್ಸ್ಗಳ ಜೊತೆ ಆಗಲಿ ನಾನು ಫೋನ್ ಮಾಡೋದು ಇಲ್ಲ, ನಾನು ಮಾತಾಡೋದು ಇಲ್ಲ. ನಾನು ಅವಾಗಿಂದ ಇದೊಂದು ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಆದಷ್ಟು ಒಂಟಿಯಾಗೇ ಇರೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಬೇರೆಯವ್ರ ವಿಷಯನೂ ನನಗೆ ಗೊತ್ತಾಗೋದಿಲ್ಲ. ನಮ್ಮ ವಿಷಯನೂ ನಾನು ಸಹ ಬೇರೆಯವ್ರ ಕೈಲಿ ನಾನು ಹೇಳ್ಕೊಳ್ಳೋದಿಲ್ಲ. ಒಳ್ಳೆ ವಿಷಯ ಆಗಲಿ, ಕೆಟ್ಟ ವಿಷಯ ಆಗಲಿ, ನಾನು ಯಾವುದನ್ನು ಸಹ ನಾನು ಯಾರ ಕೈಲೂ ನಾನು ಹಂಚ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ನಮ್ಮ ವೀಕ್ನೆಸ್ಗಳನ್ನೋದನ್ನ ತಿಳ್ಕೊತಾರೆ ಜನ. ನಮ್ಮಲ್ಲಿರೋ ಒಳ್ಳೆಯದನ್ನಾಗಲಿ, ನಾವು ಚೆನ್ನಾಗಿದ್ರೂ ಆಡ್ಕೋತಾರೆ, ಕೆಟ್ಟರೂ ಆಡ್ಕೋತಾರೆ. ಈಗೇನೋ ಒಂದು ಒಳ್ಳೆಯ ಒಡವೆ ತೊಗೊಂಡ್ವಿ, ಒಂದೇನೋ ತೊಗೊಂಡ್ವಿ ಅಂತಂದರೆ ಅದನ್ನು ಖುಷಿಯಿಂದ ನಾವು ಹೇಳ್ಕೊತು ಅಂತಂದರೆ ಅವ್ರಿಗೆ ಎಲ್ಲಿ ಗೊತ್ತು, ಹಾಗೆ ತೊಗೊಂಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಇದೊಂಥರ ಅಸೂಯೆ ಅನ್ನೋದು ಪಡ್ತಾರೆ. ಏನೂ ಇಲ್ಲ ಅಂತ ಹೇಳ್ಕೊಂಡ್ರೆ ಅವರಲ್ಲಿ ಏನೂ ಇಲ್ಲ, ಅವ್ರ ಮನೆ ಪರಿಸ್ಥಿತಿ ಹಾಗಂತೆ ಹೀಗಂತೆ ಅಂತ ಆಡಿಕೊಂಡು ನಗ್ತಾರೆ. ನನ್ನ ಒಂದು ಅನುಭವದ ಮಾತಿಂದ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ಜನದ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಫ್ರೆಂಡ್ಸು ಫ್ಯಾಮಿಲಿ ಸಂಬಂಧ ಇಟ್ಕೊಂಡ್ರಾ, ಆದರೆ ನಿಮ್ಮಲ್ಲಿರೋ ವೀಕ್ನೆಸ್ನ ಯಾರ ಕೈಲೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ಇವತ್ತು ಚೆನ್ನಾಗೇ ಇರ್ತಾರೆ, ನಿಮ್ಮ ಎದುರುಗಡೆ ಚೆನ್ನಾಗೇ ಇರ್ತಾರೆ, ಹಿಂದೆಗಡೆ ನಾನಾ ಥರ ಮಾತುಗಳನ್ನೋದನ್ನು ಮಾತಾಡ್ತಾರೆ. ಏಕೆ ಅಂತಂದರೆ ಇವೆಲ್ಲ ನಮಗೆ ಒಂದು ಅನುಭವಗಳಾಗಿರುತ್ತೆ. ಹಂಗಾಗಿ ನನ್ನ ಅನುಭವಿಸಿರೋದನ್ನ ನಾನು ನಿಮ್ಮ ಕೈಲಿ ಹೇಳ್ಕೊಳ್ಳೋ ಅಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.